ಅರಮನೆಯ ಆವರಣ ಮಾರಿ ಅಣೆಕಟ್ಟು ಕಟ್ರಿ ಅಂದ್ರು ಒಡೆಯರು. ಅದೇ ಮಾರ್ಗವನ್ನು ಶಿರಸಾವಹಿಸಿ ಪಾಲಿಸಿದರು ನಾರಾಯಣ ಗೌಡ್ರು. ತಾನೇ ತಂದಾನೋ ತಂದನಾನೋ ತಾನೇ ತಾನೇ ತಂದಾನೋ ತಂದನಾನೋ ನಾಡಿನಲ್ಲಿ ಬರಗಾಲ ಬಡಿದಂಥ ಕಾಲದ ಸಮಯ. ರೈತ ವರ್ಗ ಸೊರಗೋಗಿ ಹಸಿವಲ್ಲೇ ಮುಳುಗಿದ್ದ ಹಿರಿಯ. ಲೋಕಕ್ಕೆ ಅನ್ನವ ನೀಡಿದ ರೈತನ ಸಾವಿದು ನ್ಯಾಯನ. ಸಾಲದ ಬಾಧೆಗೆ ಸಾವಿಗೆ ಶರಣಾಗಿ ಕೊಟ್ಟಿದ್ದ ಪ್ರಾಣನ. ಕರುನಾಡಿನ ರೈತರ ಮಕ್ಕಳ ಕಣ್ಣೀರ ಕೊರಗೊಂಡು ತಲುಪಿತ್ತು ನಾರಾಯಣ ಗೌಡರ ಕಿವಿಲಗು ಬಗೆಯಲಿಯದು. ಸಹಕಾರ ನೀಡಲು ನಮ್ಮ ನಾಯಕರ ಕೈ ಮುಂದೆ ಬಂತು. ನಮ್ಮ ಕನ್ನಡ ದೊರೆಗಳ ನಿರ್ಧಾರವದು ಇತಿಹಾಸ ಬರೆದಿತ್ತು. ನಮ್ಮ ಕನ್ನಡ ದೊರೆಗಳ ನಿರ್ಧಾರವದು ಇತಿಹಾಸ ಬರೆದಿತ್ತು. ಪಾಂಡವಪುರದಲ್ಲಿ ರೈತರಿಬ್ಬರ ಮಕ್ಕಳ ಕಣ್ಣೀರ ತೂಗೊಂದು ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದು ನೋಡಿದರು ನಾಯಕರಂದು. ಮನೆಯನ್ನು ತಲುಪಿ ನಾರಾಯಣ ಗೌಡ್ರು ಮಾಡಿದರು ನಿರ್ಧಾರ. ವಿಶಾಲಾಕ್ಷಮ್ಮನವರು ನೀಡಿದರು ಸ್ಫೂರ್ತಿ ಸಹಕಾರ. ಇಡೀ ನಾಡಿನ ಕರವೆಯ ಅಭಿಮಾನಿ ಬಳಗ ನೀಡಿದಂಥ ಸನ್ಮಾನದ ಬೆಳ್ಳಿ ಬಂಗಾರ ಉಡುಗೊರೆ ಪಡೆದಂಥ ಹರಾಜು ಹಾಕಿದರು ಸಮಸ್ತ ಉಡುಗೊರೆ 76 ಲಕ್ಷಕ್ಕೆ. ನವಯುಗದ ಕರ್ಣನ ಪ್ರತಿರೂಪ ಎನ್ನುತ್ತ ಜಯಂತಿತು ಜನತೆ. ನವಯುಗದ ಕರ್ಣನ ಪ್ರತಿರೂಪ ಎನ್ನುತ್ತ ಜಯಂತಿತು ಜನತೆ. ತಾನೇ ತಂದಾನೋ ತಂದನಾನೋ ತಾನೇ ತಾನೇ ತಂದಾನೋ ತಂದನಾನೋ ತಾನೇ ತಂದಾನೋ ತಂದನಾನೋ ತಾನೇ ತಾನೇ ತಂದಾನೋ ತಂದನಾನೋ. ಹರಾಜಿನ ಹಣ ಕೈಯ ಸೇರುತ್ತಲೆ ಮತ್ತೆ ಗುರಿ ದೊಡ್ಡದಾಯ್ತು. ಬರೀ 2 ಮಕ್ಕಳ ಕಡೆ ಗಮನ ಬೇಡ, ಉಳಿದ ಮಕ್ಕಳ ಸ್ಥಿತಿ ನೆನಪಾಯ್ತು. ಬೆಂಗಳೂರಿನಿಂದ ಬೀದರ್ನ ತನಕ ಊರೂರು ತಿರುಗಾಡಿ ರೈತ ಮಕ್ಕಳ ಹೆಸರಲ್ಲಿ ಬ್ಯಾಂಕು ಖಾತೆಗಳ ಮಾಡಿ 1 ಲಕ್ಷ ಹಣವನ್ನು ಬ್ಯಾಂಕಿನ ಖಾತೆಗಳಿಗೆ ಹಾಕಿ ಒಂದಷ್ಟು ಮಕ್ಕಳ ದತ್ತು ಸ್ವೀಕಾರ ರೈತರಿಗೆ ಆಧಾರ. ಬೆನ್ನೆಲುಬಾಗಿ ನಿಂತಿದ್ರು ಗೌಡರು ನಾಚಬೇಕು ಸರಕಾರ. ಕನ್ನಡಿಗರೆ ಎಂದು ಮರೆಯದೆ ನೆನಪಿಡಿ ಇವರೆಂದು ಅಜರಾಮರ. ಕನ್ನಡಿಗರು ಎಂದು ಮರೆಯದೆ ನೆನಪಿಡಿ ನೀವೆಂದು ಅಜರಾಮರ. ಅರಮನೆಯ ಆವರಣ ಮಾರಿ ಅಣೆಕಟ್ಟು ಕಟ್ರಿ ಎಂದ್ರು ಒಡೆಯರು. ಅರಮನೆಯ ಆವರಣ ಮಾರಿ ಅಣೆಕಟ್ಟು ಕಟ್ರಿ ಎಂದ್ರು ಒಡೆಯರು. ಅದೇ ಮಾರ್ಗವನ್ನು ಶಿರಸಾವಹಿಸಿ ಪಾಲಿಸಿದರು ನಾರಾಯಣ